ಹಾಯ್ ನಮಸ್ಕಾರ ಎಲ್ರಿಗೂ. ಏನಪ್ಪ ವಿಷಯ ಅಂತನಾ, ನಾನು ಕೂಡ ಒಬ್ಬ ಒಳ್ಳೆ ಕ್ರಿಯೇಟರ್ ಆಗಬೇಕು ಅಂತ ನಾನೊಂದು ಹೊಸ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನನ್ನ ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂದರೆ ಮೊದಲು ನನ್ನ ಬಗ್ಗೆ ಹೇಳ್ತೀನಿ ಕೇಳಿ. ಈ ಯೂಟ್ಯೂಬ್ ಯಾಕೆ ಅಂತನಾ ನಂತರ ಆಮೇಲೆ ಹೇಳ್ತೀನಿ. ನನ್ನದು ಹೆಸರು ಬಂದ್ಬಿಟ್ಟು ವಿನಯ್ ಕುಮಾರ್ ಅಂತ. ನಾನು ಕೂಡ ಎಷ್ಟೋ ಕ್ರಿಯೇಟರ್ ಥರ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ನಾನು ಯಾಕೆ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ದಾಗ ಬೇರೆಯವ್ರನ್ನ ನೋಡಿ ಸ್ವಲ್ಪ ನನಗೂ ಆಸೆ ಆಯಿತು, ನಾನು ಒಬ್ಬ ಕ್ರಿಯೇಟರ್ ಆಗಬೇಕು ಅಂತೇಳ್ಬಿಟ್ಟು. 4 ಜನ ನಮ್ಮನ್ನು ಗುರುತಿಸೋಂಗಾಗಲಿ ಸಾಕು, ನಾವು ಅದರಿಂದ ಏನು ದುಡಿದಿದ್ರೂ ಪರವಾಗಿಲ್ಲ. ನನಗೆ ತುಂಬ ಆಸೆಗಳಿವೆ, ಹೀಗಿರಬೇಕು ಆಗಿರಬೇಕು ಅಂತೇಳಿ. ಆದರೆ ಅವೆಲ್ಲವನ್ನೂ ನಾವು ಈಡೇರಿಸ್ಕೊಬೇಕು ಅಂದರೆ ನಾವು ಕಷ್ಟಪಡಲೇಬೇಕಾಗಿರೋ ಒಂದು ದಿನ ಅದು. ಆದರೆ ನಾನು ತುಂಬ ಕಡೆ ರೈಡ್ಗಳು ಮಾಡಬೇಕು, ನಾನು ಒಳ್ಳೊಳ್ಳೆ ಪ್ಲೇಸ್ ನೋಡಬೇಕು ಅಂತ ಹೇಳ್ಬಿಟ್ಟು ನನಗನ್ಸಿದ್ದು. ಆದರೆ ಬರೀ ನಾನೊಬ್ಬನೇ ನೋಡಬೇಕು ಅಂತಲ್ಲ, ನಾನು ಯಾಕೆ ಕೆಲವರಿಗೆ ಅದ್ರ ಬಗ್ಗೆ ನಾನು ತಿಳಿಸ್ಬಾರ್ದು ಅಂತ ಅನಿಸಿ ನಾನು ಒಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದೀನಿ ಇವತ್ತು. ಏನಪ್ಪ ಅಂದರೆ ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ, ಫೋನು ಎಲ್ಲ ಇಟ್ಕೊಂಡಿದ್ದೀನಿ ಇವತ್ತು. ಏಕೆಂದರೆ ಒಳ್ಳೆ ಕ್ರಿಯೇಟ್ರ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲದೂ ಕಷ್ಟಪಟ್ಟು ದುಡ್ಡು ತೊಗೊಂಡಿದ್ದೀನಿ. ಹಂಗೆ ಕಷ್ಟಪಟ್ಟು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಕ್ರಿಯೇಟರ್ ಆಗಬೇಕು ಅಂತಲೇ ಅಲ್ವಾ ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ. ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಒಂದು ಯಾವ ಪ್ಲೇಸ್ಗೆ ಹೋಗ್ತೀನೋ ಆ ಪ್ಲೇಸ್ ಬಗ್ಗೆ ಅಲ್ಲಿ ಆಗೋಂಥ ಅನುಭವಗಳ್ನ ಹಂಚ್ಕೊಳ್ಬೇಕು ವೀಡಿಯೋ ಮುಖಾಂತರ. ಮತ್ತು ಅಲ್ಲಿರೋ ಎಕ್ಸ್ಪೀರಿಯೆನ್ಸ್ಗಳ್ನ ನಾವು ಬೇರೆಯವ್ರಿಗೆ ಶೇರ್ ಮಾಡ್ತಾ ಅಲ್ಲಿನ ಪರಿಸ್ಥಿತಿ ಹೆಂಗಿದ್ದಾವೆ, ಏನು ಕತೆ ಎಲ್ಲ ಹೇಳ್ಕೊಬೋದು. ಅದರಿಂದ ಮನಸ್ಸಿಗೊಂದು ತೃಪ್ತಿ ಸಿಗುತ್ತೆ. ಬರೀ ನೋಡಿ ಬರೋದಕ್ಕಿಂತ ಬೇರೆಯವ್ರಿಗೆ ನಾವು ನೋಡಿದ್ದನ್ನ ತಿಳಿಸೋದ್ರಲ್ಲಿರೋದು ಖುಷಿನೇ ಒಂಥರ. ಅದಕ್ಕೆ ನಾನು ಒಂದು ಯೂಟ್ಯೂಬ್ನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದೀನಿ ಇವತ್ತು. ಈ ಯೂಟ್ಯೂಬ್ನ ಬೆಳೆಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಳೆಸ್ಕೊಡ್ರಿ ಅಂತ ನಾನು ಕೇಳ್ಕೊತಾನೂ ಇದ್ದೀನಿ. ಈಗಿನ ದಿನಗಳಲ್ಲಿ ನಡೀತಿರೋ ಕೆಲವು ವಿಷಯಗಳನ್ನ ನಮಗೆ ಯಾವ ರೀತಿ ಅನುಭವ ಕೊಡುತ್ತೆ ಅಂದರೆ, ಹೇಳ್ಕೊಳಕ್ಕೂ ಆಗಲ್ಲ ಬೇರೆಯವ್ರ ಹತ್ರ. ಅದ್ರ ಬದಲು ಈ ವಿಡಿಯೋ ಮುಖಾಂತರ ನಾವು ನಮ್ಮ ಅನುಭವಗಳ್ನ ಎಲ್ಲಾವುದು ಹೇಳ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ನನ್ನದೊಂದು ಚಾನಲ್ಗೆ ಅನುಭವ ಅಂತ ಹೆಸರಿಟ್ಬಿಟ್ಟು ನಾನು ಇವತ್ತು ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಫಸ್ಟ್ ವೀಡಿಯೋ ಆಗಿರುತ್ತೆ ಇದು ನಂದು. ಇಲ್ಲಿಂದಿದ್ದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಬೆಳೆಸೋದು ಉಳಿಸೋದು ಎಲ್ಲ ನಿಮ್ಮ ಕೈಲಿದೆ. ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತೀರೋ ನನಗೆ ಗೊತ್ತಿಲ್ಲ. ಒಟ್ಟು ನಿಮ್ಮಿಂದ ಬೆಳಿತೀನಿ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ. ಅದನ್ನು ಉಳಿಸ್ಕೊತೀರಾ ಎಲ್ಲರೂ. ಯಾಕೆಂದರೆ ಎಷ್ಟೋ ಬೇರೆ ಕಡೆಯಿಂದ ಬಂದಿರೋ ಕ್ರಿಯೇಟರ್ಗಳನ್ನೇ ನೀವು ಬೆಳೆಸಿದ್ದೀರ ಅಂದಮೇಲೆ, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಕನ್ನಡ ಮಾತಾಡ್ತಾ ಇರೋ ನಮ್ಗಳ್ನ ನೀವು ಬೆಳೆಸಲ್ಲ ಅಂತ ಏನು ಗ್ಯಾರಂಟಿ ಇಲ್ವಾ? ತುಂಬ ನಿಮಗೆ ಮೇಲೆ ನಂಬಿಕೆಗಳಿದೆ. ಕರ್ನಾಟಕ ಜನತೆ ಯಾರನ್ನೂ ನಮ್ಮ ಕನ್ನಡಿಗರನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗೈತೆ. ಇದ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಒಂಥರ ಬೇಡ್ಕೊಂಡ ಥರನೇ ಬೇಡ್ಕೊತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗಳ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಕೇಳ್ಕೊಳೋದು. ಕೆಳಗಡೆ ನನ್ನ ಇನ್ಸ್ಟಾ ID ಕೂಡ ಹಾಕಿರ್ತೀನಿ, ದಯವಿಟ್ಟು ನನ್ನ ಫಾಲೋ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.